ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 7ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು ಜೆಫ್ ಬಿಜೋಸ್, ಎಲಾನ್ ಮಸ್ಕ್, ಬರ್ನಾರ್ಡ್ ಅರ್ನಾಲ್ಡ್, ಮಾರ್ಕ್ ಜುಕರ್ಬರ್ಗ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟಾಗಿ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿ ಪ್ರಕಟವಾಗುತ್ತೆ. ಈ ಪಟ್ಟಿಯ ಪ್ರಕಾರ ಜೆಫ್ ಬಿಜೋಸ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅಂತಂದರೆ $200 ಬಿಲಿಯನ್. ಹಾಗೆ ಈ ಒಂದು ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಎಲಾನ್ ಮಸ್ಕ್ ಅವರು ಪಡ್ಕೋತಾರೆ. ಸೊ ವಿಶ್ವದ 2ನೇ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಆಗ್ತಾರೆ. ಹಾಗೆ 3ನೇ ಸ್ಥಾನದಲ್ಲಿ ಬರ್ನಾರ್ಡ್ ಅರ್ನಾಲ್ಡ್ ಅವರು ಬರ್ತಾರೆ. ಹಾಗೆ 4ನೇ ಸ್ಥಾನದಲ್ಲಿ ಮಾರ್ಕ್ ಜುಕರ್ಬರ್ಗ್ ಬರ್ತಾರೆ. ಹಾಗೆ 5ನೇ ಸ್ಥಾನದಲ್ಲಿ ಬಿಲ್ ಗೇಟ್ಸ್ ಬರ್ತಾರೆ. ಸೊ ಟಾಪ್ 5 ರಿಚೆಸ್ಟ್ ಒಂದು ಪರ್ಸನ್ಸ್ ಆಗ್ತಾರೆ. ಟಾಪ್ 5 ರಿಚೆಸ್ಟ್ ಪೀಪಲ್ ಆಗ್ತಾರೆ ಈ ಒಂದು ಬ್ಲೂಮ್ಬರ್ಗ್ ಪಟ್ಟಿಯ ಪ್ರಕಾರ. ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಬ್ಲೂಮ್ಬರ್ಗ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ. ಜೆಫ್ ಬಿಜೋಸ್ ಆಗ್ತಾರೆ. ಅವರ ಒಟ್ಟು ಆಸ್ತಿ ಮೌಲ್ಯ $200 ಬಿಲಿಯನ್. ಇನ್ನು ಜೆಫ್ ಬಿಜೋಸ್ ಅವರ ಕಂಪನಿ ಯಾವುದು? ಸೊ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್ ಅಲ್ಲೂ ಕೂಡ ಕೇಳ್ತಾರೆ ಮತ್ತು MCQ ಅಲ್ಲೂ ಕೂಡ ಕೇಳ್ತಾರೆ. ಜೆಫ್ ಬಿಜೋಸ್ ಅವರ ಕಂಪನಿ ಅಮೆಜಾನ್ ಆಗುತ್ತೆ. ಅಮೆಜಾನ್ ಕಂಪನಿಯ ಸ್ಥಾಪಕ ಜೆಫ್ ಬಿಜೋಸ್ ಅವರು. ಇವರ ಒಟ್ಟು ಆಸ್ತಿ ಮೌಲ್ಯ $200 ಬಿಲಿಯನ್. 2ನೇ ಸ್ಥಾನದಲ್ಲಿರುವಂತಹ ಎಲಾನ್ ಮಸ್ಕ್ ಅವರ ಕಂಪನಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್. 2 ಕಂಪನಿಯ ಸ್ಥಾಪಕರಾಗ್ತಾರೆ, ಮುಖ್ಯವಾಗಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್. ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಟೆಸ್ಲಾ ಕಂಪನಿಯ ಸ್ಥಾಪಕ ಯಾರು ಅಂತ ಕೂಡ ಕೇಳ್ತಾರೆ. 3ನೇ ಸ್ಥಾನದಲ್ಲಿರುವಂತಹ ಬರ್ನಾರ್ಡ್ ಅರ್ನಾಲ್ಡ್ ಅವರ ಕಂಪನಿ LVMH ಅನ್ನುವಂತಹ ಒಂದು ಕಂಪನಿಯ ಸ್ಥಾಪಕರಾಗ್ತಾರೆ. 4ನೇ ಸ್ಥಾನದಲ್ಲಿರುವಂತಹ ಮಾರ್ಕ್ ಜುಕರ್ಬರ್ಗ್ ಅವರ ಕಂಪನಿ ಫೇಸ್ಬುಕ್ ಕಂಪನಿಯ ಸ್ಥಾಪಕರು ಯಾರು? ಮಾರ್ಕ್ ಜುಕರ್ಬರ್ಗ್. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಬಿಲ್ ಗೇಟ್ಸ್ ಅವರ ಕಂಪನಿ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರಾಗ್ತಾರೆ. ಸೊ ಕಂಪನಿಗಳನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತ ಯಾವ ವರ್ಷದ ವೇಳೆಗೆ ತನ್ನ ಬಾಹ್ಯಾಕಾಶ ನಿಲ್ದಾಣವನ್ನು ಕಾರ್ಯಾರಂಭ ಮಾಡುವಂತಹ ಗುರಿಯನ್ನ ಹೊಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು 2028, 2030, 2032, 2035. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತ 2035ರ ವೇಳೆಗೆ ತನ್ನ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಆರಂಭ ಮಾಡುವಂತಹ ಗುರಿಯನ್ನ ಇಟ್ಟುಕೊಂಡಿದೆ. ಈ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು 400 ಕಿಲೋಮೀಟರ್ ಎತ್ತರದ ಭೂಕಕ್ಷೆಯಲ್ಲಿ ಸ್ಥಾಪಿಸುವಂತಹ ಗುರಿಯನ್ನ ಈ ಒಂದು ಬಾಹ್ಯಾಕಾಶ ಸಂಸ್ಥೆ ಹೊಂದಿರುತ್ತೆ. 2 ರಿಂದ 4 ಜನರ ಒಂದು ಕೆಪಾಸಿಟಿ ಇರುವಂತಹ ನಿಲ್ದಾಣವನ್ನು ಸ್ಟಾರ್ಟಿಂಗ್ ಅಲ್ಲಿ ಒಂದು ನಮ್ಮ ಇಸ್ರೋ ಅಭಿವೃದ್ಧಿ ಪಡಿಸ್ತಾ ಇದೆ. ಈಗಾಗಲೇ ಅಮೆರಿಕ, ರಷ್ಯಾ ಮತ್ತು ಚೀನಾ ಏನಿದೆ ಅವು ತಮ್ಮ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿದೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯಾವ ದೇಶಗಳು ತಮ್ಮ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿದೆ ಅಂತ ಕೇಳ್ತಾರೆ. ಆಲ್ರೆಡಿ 3 ದೇಶಗಳು ಅಮೆರಿಕ, ರಷ್ಯಾ ಮತ್ತು ಚೀನಾ ತಮ್ಮ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿದೆ. ಭಾರತ ಈ ಒಂದು ಸಾಧನೆ ಮಾಡಿದ್ರೆ ಭಾರತ ವಿಶ್ವದಲ್ಲೇ 4ನೇ ದೇಶ ಆಗುತ್ತೆ. ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿರುವಂತಹ 4ನೇ ದೇಶ ಅಂತ ಹೇಳಿ ಭಾರತ ಆಗುತ್ತೆ. ಭಾರತದ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಏನು ಅಂತಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನೋದು ಈ ಬಾಹ್ಯಾಕಾಶ ನಿಲ್ದಾಣದ ಹೆಸರಾಗತ್ತೆ.
ಇನ್ನು ಈ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಮಾರ್ಕ್ 3 ಅನ್ನುವಂತಹ ರಾಕೆಟ್ ಮೂಲಕ ಉಡಾವಣೆ ಮಾಡಬೇಕು ಅಂತ ಕೂಡ ಇಸ್ರೋ ಪ್ಲಾನ್ ಅನ್ನ ಮಾಡಿದ್ದು, ಇದು ಸ್ಟಾರ್ಟಿಂಗ್ ಅಲ್ಲಿ 20 ಟನ್ ತೂಕವನ್ನ ಹೊಂದಿರುತ್ತೆ. ಹಂತ ಹಂತವಾಗಿ 400 ಟನ್ ತೂಕದವರೆಗೆ ಬಾಹ್ಯಾಕಾಶ ನಿಲ್ದಾಣವನ್ನ ಎಕ್ಸ್ಟೆಂಡ್ ಮಾಡುವಂತಹ ಗುರಿಯನ್ನ ಇಸ್ರೋ ಹೊಂದಿರುತ್ತೆ. ಇಸ್ರೋ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಅದು ಏನು ಅಂತಂದ್ರೆ ಯೋಮಿತ್ರ. ಸೊ ಯೋಮಿತ್ರ ಅನ್ನೋದು ಭಾರತದ ಏನು ಗಗನಯಾನ್ ಮಿಷನ್ ಏನ್ ಬರುತ್ತೆ, ಆ ಗಗನಯಾನ್ ಮಿಷನ್ ದ ಭಾಗವಾಗಿ ಅಭಿವೃದ್ಧಿಪಡಿಸಿರುವಂತಹ ಉಮೆನಾಯ್ಡ್ ರೋಬೋಟ್ ಆಗುತ್ತೆ. ಸೊ ಮಹಿಳಾ ಮಾದರಿಯ ಒಂದು ರೋಬೋಟ್ ಆಗುತ್ತೆ, ಯಾವುದು ಯೋಮಿತ್ರ. ಹಾಗೆ ಇಸ್ರೋ ಅಧ್ಯಕ್ಷರು ಯಾರು ಪ್ರಸ್ತುತ ಅಂತಂದ್ರೆ ಎಸ್ ಸೋಮನಾಥನ್ ಪ್ರಸ್ತುತ ಇಸ್ರೋನ ಅಧ್ಯಕ್ಷರಿದ್ದಾರೆ. ಎಸ್ ಸೋಮನಾಥನ್ ಅವರು ಕೂಡ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದ್ದಾರೆ. ಕಾರಣ ಏನು ಅಂತಂದ್ರೆ ಎಸ್ ಸೋಮನಾಥನ್ ಅವ್ರಿಗೆ ನಮ್ಮ ಆದಿಚುಂಚನಗಿರಿ ಮಠ ಏನ್ ಮಾಡಿದೆ, ವಿಜ್ಞಾತಂ ಅನ್ನುವಂತಹ ಪ್ರಶಸ್ತಿಯನ್ನ ಕೊಟ್ಟಿದೆ. 2024ನೇ ಸಾಲಿನ ವಿಜ್ಞಾತಂ ಅನ್ನುವಂತಹ ಪ್ರಶಸ್ತಿಯನ್ನ ಆದಿಚುಂಚನಗಿರಿ ಮಠ ಕೊಡುತ್ತೆ. ಯಾರಿಗೆ ಕೊಟ್ಟಿದೆ? ಎಸ್ ಸೋಮನಾಥನ್ ಅವ್ರಿಗೆ ಕೊಟ್ಟಿದೆ. ಎಸ್ ಸೋಮನಾಥನ್ ಅವ್ರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಒಂದು ಗೌರವ ಡಾಕ್ಟರೇಟ್ ಅನ್ನ ಕೂಡ ಕೊಟ್ಟಿರುತ್ತೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ರಕ್ಷಣಾ ಬಜೆಟ್ಗೆ ಅತಿ ಹೆಚ್ಚು ಹಣ ಮೀಸಲಿಡುವಂತಹ 2ನೇ ದೇಶ ಯಾವುದು ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. 2ನೇ ದೇಶ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಅಮೆರಿಕ, ಚೀನಾ, ಬ್ರಿಟನ್, ರಷ್ಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಜಗತ್ತಿನಲ್ಲಿ ಏನು ರಕ್ಷಣಾ ಕ್ಷೇತ್ರಕ್ಕೆ ಒಂದು ಬಜೆಟ್ ಅನ್ನ ಮೀಸಲಿಡುವಂತಹ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಅಮೆರಿಕ ಜಾಗತಿಕವಾಗಿ ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಒಂದು ಬಜೆಟ್ ಅನ್ನ ಹಣವನ್ನ ಇಡುತ್ತೆ. ಎಷ್ಟು ಇಡುತ್ತೆ ಅಂದ್ರೆ $232 ಶತಕೋಟಿ ನಷ್ಟು ಇರುತ್ತೆ. ಅಮೆರಿಕಾಗೆ ಪೈಪೋಟಿ ಕೊಡಬೇಕು, ಅಮೆರಿಕ ಜೊತೆ ಪೈಪೋಟಿ ಮಾಡಬೇಕು ಅಂತ ಚೀನಾ ಕೂಡ ತನ್ನ ರಕ್ಷಣಾ ಬಜೆಟ್ ಅನ್ನ ಇನ್ಕ್ರೀಸ್ ಮಾಡಿದೆ. 7.2% ಇನ್ಕ್ರೀಸ್ ಮಾಡಿರುತ್ತೆ. ಚೀನಾ ಎಷ್ಟು ಇಡುತ್ತೆ ರಕ್ಷಣಾ ಕ್ಷೇತ್ರಕ್ಕೆ ಅಂತಂದ್ರೆ 886 ಕೋಟಿಯಷ್ಟು ಏನು ಅಮೆರಿಕ ಇಟ್ಟಿದ್ರೆ ಚೀನಾ 232 ಕೋಟಿ ಇಡುತ್ತೆ. ಚೀನಾ 232 ಕೋಟಿ, ಅಮೆರಿಕ ಶತಕೋಟಿ ಡಾಲರ್. ಸೊ ಅಮೆರಿಕ ಎಷ್ಟು ಇಡುತ್ತೆ? 886 ಶತಕೋಟಿ ನಷ್ಟು ಅಮೆರಿಕ ಇಡುತ್ತೆ. ಚೀನಾ 232 ಶತಕೋಟಿ ಡಾಲರ್. ಇನ್ನು ಭಾರತ ಎಷ್ಟು ಇಡುತ್ತೆ ರಕ್ಷಣಾ ಕ್ಷೇತ್ರಕ್ಕೆ ಅಂದ್ರೆ 74.8 ಶತಕೋಟಿ ನಷ್ಟು ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಒಂದು ಬಜೆಟ್ ನಲ್ಲಿ ಮೀಸಲಿಡುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪ್ಲೇಸು ಅಮೆರಿಕ, 2ನೇ ಪ್ಲೇಸು ಚೀನಾ. ಅಮೆರಿಕ 886 ಶತಕೋಟಿ ಡಾಲರ್, ಚೀನಾ 232 ಶತಕೋಟಿ ಡಾಲರ್, ಭಾರತ 74.8 ಶತಕೋಟಿ ಡಾಲರ್ ಆಗುತ್ತೆ. ಇನ್ನು ರೀಸೆಂಟ್ ಆಗಿ ಆರ್ಥಿಕ ಶಕ್ತಿಯಲ್ಲಿ ಕೂಡ ಈ ದೇಶಗಳು ಸುದ್ದಿಯಲ್ಲಿದೆ. ಜಾಗತಿಕವಾಗಿ ಅತಿ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ದೇಶ ಯಾವುದು ಅಂದ್ರೆ ಅಮೆರಿಕ ಆಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಬಜೆಟ್ ಅನ್ನ ಹೊಂದಿದೆ. ಯಾಕಂದ್ರೆ ರಕ್ಷಣಾ ಕ್ಷೇತ್ರಕ್ಕೆ 886 ಶತಕೋಟಿ ಡಾಲರ್ ಇಡುತ್ತೆ ಅಂದ್ರೆ ಅಂತಹ ದೊಡ್ಡ ಆರ್ಥಿಕ ಶಕ್ತಿಯನ್ನ ಅಮೆರಿಕ ಹೊಂದಿದೆ. 2ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ಆರ್ಥಿಕ ಶಕ್ತಿಯಲ್ಲಿ. 3ನೇ ಸ್ಥಾನದಲ್ಲಿ ಜರ್ಮನಿ ಬರುತ್ತೆ. ಮೊದಲು ಜಪಾನ್ ಇತ್ತು, ಅದನ್ನ ಹಿಂದಿಕ್ಕಿ ಇವಾಗ ಜರ್ಮನಿ ಈ 3ನೇ ಸ್ಥಾನವನ್ನ ಅಲಂಕೃತ ಮಾಡಿಕೊಂಡಿರುತ್ತೆ. ಭಾರತ ಕೂಡ ಮುಂದಿನ ದಿನಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಭಾರತ ಕೂಡ ಇಟ್ಕೊಂಡಿರುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸಮೀಕ್ಷೆ ವರದಿಯ ಪ್ರಕಾರ 2023ರಲ್ಲಿ ನಿರುದ್ಯೋಗ ದರ ಎಷ್ಟಿದೆ? ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 5.2%, 4.5%, 3.5%, 3.1%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅಂಕಿಅಂಶ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಾಷ್ಟ್ರೀಯ ಸಮೀಕ್ಷೆ ಸಂಸ್ಥೆ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ರಾಷ್ಟ್ರೀಯ ಸಮೀಕ್ಷೆ ಸಂಸ್ಥೆಯ ಒಂದು ವರದಿಯ ಪ್ರಕಾರ 15 ವರ್ಷ ಮೇಲ್ಪಟ್ಟ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳ ನಿರುದ್ಯೋಗ ದರವನ್ನ ಇದು ಹೇಳಿರುತ್ತೆ. 2023ರಲ್ಲಿ ಈ ಒಂದು ನಿರುದ್ಯೋಗ ದರ 3.1% ಇದೆ. ಸೊ ಪ್ರಸ್ತುತ 15 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ಏನಿದ್ದಾರೆ ಅವರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? 3.1% ಇದೆ. ಇದು ಕಳೆದ 3 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಆಗಿರುತ್ತೆ. ಇನ್ನು ಈ ನಿರುದ್ಯೋಗ ದರ ಏನಿದೆ 2022ರಲ್ಲಿ 3.6% ಇತ್ತು.
ಅದೇ ರೀತಿ 2021ರಲ್ಲಿ 4.2% ಇತ್ತು. ಬಟ್ ಇವಾಗ ಬಹಳಷ್ಟು ಒಂದು ಕಡಿಮೆ ಮಟ್ಟಕ್ಕೆ ಇಳಿದಿರುತ್ತೆ. ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಇನ್ನು ನಿರುದ್ಯೋಗ ದರ ನಗರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ 5.2% ಇದೆ. ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗ ದರ 2.4% ಇದೆ. ಅಂದರೆ ಕಂಪೇರ್ ಮಾಡಿದ್ರೆ, ನಗರ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಿರುದ್ಯೋಗದ ಪ್ರಮಾಣ ಕಡಿಮೆ ಇರೋದಲ್ಲಿ ಗ್ರಾಮೀಣ ಭಾಗದಲ್ಲಿ ನಿರುದ್ಯೋಗದ ಪ್ರಮಾಣ ಕಮ್ಮಿ ಬರುತ್ತೆ. ಇನ್ನು 2022-23 ಡಾಟಾ ನೋಡೋದಾದ್ರೆ ಮಹಿಳೆಯರ ನಿರುದ್ಯೋಗ ದರ ಎಷ್ಟಿದೆ ಅಂತಂದ್ರೆ 3% ಮಹಿಳೆಯರ ನಿರುದ್ಯೋಗ ದರ ಇದೆ. ಇನ್ನು ಪುರುಷರ ನಿರುದ್ಯೋಗ ದರ 3.2% ಇದೆ. ಅಂದ್ರೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರ ನಿರುದ್ಯೋಗದ ಪ್ರಮಾಣ ಬಹಳ ಕಮ್ಮಿ ಇದೆ ಅಂತ ಇದರ ಅರ್ಥ ಆಗತ್ತೆ. ಮುಂದಿನ ಪ್ರಶ್ನೆ, 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅನಂತನಾಗ್, ರಜನಿಕಾಂತ್, ಶಿವರಾಜ್ ಕುಮಾರ್, MS ಸತ್ಯು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. MS ಸತ್ಯು ಅವರಿಗೆ ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆಯನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ. ಇದರಲ್ಲಿ ಹಿರಿಯ ಒಬ್ಬ ನಿರ್ದೇಶಕರಾದಂತಹ MS ಸತ್ಯು ಅವರಿಗೆ ಒಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಯಾರು ಅಂತಂದ್ರೆ ಡಾಲಿ ಧನಂಜಯ್. ಇದನ್ನ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಡಾಲಿ ಧನಂಜಯ್ ಅವರು ಈ ಒಂದು ಇವೆಂಟ್ ಕಾರ್ಯಕ್ರಮದ ರಾಯಭಾರಿ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಇ-ಸ್ಯಾಫ್ ತಂತ್ರಾಂಶ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೃಷಿ, ಕಂದಾಯ, ಕೈಗಾರಿಕೆ, ಬ್ಯಾಂಕಿಂಗ್. ಸರಿಯಾದ ಉತ್ತರ ಇದು ಕೃಷಿಗೆ ಸಂಬಂಧಪಡುತ್ತೆ. ಈ ರಾಜ್ಯವ್ಯಾಪಿ ಇ-ಸ್ಯಾಫ್ ತಂತ್ರಾಂಶವನ್ನು ವಿಸ್ತರಣೆ ಮಾಡುವತ್ತ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಇ-ಸ್ಯಾಫ್ನ ಫುಲ್ ಫಾರ್ಮ್ ಏನು? ಇದು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಪೆಸ್ಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ. ಅಂದರೆ ಒಂದು ಕೃಷಿ ಬೆಳೆಯ ಆರೋಗ್ಯ ನಿರ್ವಹಣೆಯಲ್ಲಿನ ಅಪ್ಲಿಕೇಶನ್ ಆಗುತ್ತೆ. ಕೀಟ ಇರ್ಬೋದು, ರೋಗ ಮತ್ತು ಪೌಷ್ಟಿಕಾಂಶದ ಕೊರತೆ ಹಾಗೂ ಬೆಳೆಗಳ ಕಳೆಗಳಿಗೆ ಸಂಬಂಧಿಸಿದ ಆ ಒಂದು ವೀಡ್ಸ್ ಅಂತ ಕರಿತೀವಿ, ಆ ಕಳೆಗಳಿಗೆ ಸಂಬಂಧಿಸಿದ ಕ್ಷೇತ್ರವನ್ನು ಗುರುತಿಸುವಂತಹ ಪ್ರಮಾಣ, ಆ ತೀವ್ರತೆಯ ಆಧಾರದಲ್ಲಿ ರೋಗದ ತೀವ್ರತೆ ಅಥವಾ ಕೀಟ ಬಾಧೆಯ ತೀವ್ರತೆ, ಆ ಒಂದು ತೀವ್ರತೆಯ ಸಂದರ್ಭದಲ್ಲಿ ರೈತರಿಗೆ ಕೆಲವೊಂದು ಸಲಹೆಗಳನ್ನು ಕೊಡೋಕೆ ಈ ಒಂದು ಅಪ್ಲಿಕೇಶನ್ ಸಹಾಯವನ್ನು ಮಾಡುತ್ತೆ. ಅರ್ಥ ಮಾಡ್ಕೋಬೇಕು, ಕೀಟ ನಿರ್ವಹಣೆ, ರೋಗ ನಿರ್ವಹಣೆ, ಪೌಷ್ಟಿಕಾಂಶದ ನಿರ್ವಹಣೆಯಲ್ಲಿ ಈ ಒಂದು ಇ-ಸ್ಯಾಪ್ ಏನು ಮಾಡುತ್ತೆ, ರೈತರಿಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡೋಕೆ ಮತ್ತು ಮಾರುಕಟ್ಟೆಯನ್ನು ಒಂದು ಇನ್ಕ್ರೀಸ್ ಮಾಡೋಕೆ ನಮ್ಮ ಮಿಲೆಟ್ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ಅರ್ಕಾ ನಿಹಿರ್ ಮತ್ತು ಅರ್ಕಾ ಧೃತಿ ತಳಿಗಳು ಯಾವ ಬೆಳೆಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕಬ್ಬು, ಮಾವು, ಸೇಬು, ಮೆಣಸಿನಕಾಯಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೆಣಸಿನಕಾಯಿಗೆ ಈ ಒಂದು ಅರ್ಕಾ ನಿಹಿರ್ ಮತ್ತು ಅರ್ಕಾ ಧೃತಿ ತಳಿಗಳು ಸಂಬಂಧಪಡುತ್ತೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ಒಂದು ತಳಿಗಳನ್ನು ಬಿಡುಗಡೆ ಮಾಡಿದೆ. ಅರ್ಕಾ ನಿಹಿರ್ ಮತ್ತು ಅರ್ಕಾ ಧೃತಿ ಅನ್ನುವಂತಹ ಮೆಣಸಿನಕಾಯಿ ತಳಿಗಳೇನಿದೆ ಇವು ರೈತರಿಗೆ ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ತಳಿಗಳ ವಿಶೇಷತೆ ಏನು ಅಂದರೆ ಅಧಿಕ ಇಳುವರಿಯನ್ನು ಕೊಡುತ್ತೆ. ಅಂದರೆ ಒಂದು ಪ್ರೊಡಕ್ಷನ್ ಅಥವಾ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದು ಹೆಚ್ಚಿಗೆ ಆಗುತ್ತೆ ಈ ಒಂದು ತಳಿಗಳ ಮುಖಾಂತರ. ಅದೇ ರೀತಿ ಇನ್ನು ಕೆಲವೊಂದು ವೆರೈಟೀಸ್ಗಳು ಸುದ್ದಿಯಲ್ಲಿದೆ. ಒಂದು ಅರ್ಕಾ ತೇಜಸ್ವಿ, ಹಾಗೆ ಅರ್ಕಾ ತನ್ವಿ ಮತ್ತು ಅರ್ಕಾ ಸಾನ್ವಿ. ಈ ತಳಿಗಳು ಏನು ಮಾಡುತ್ತೆ, ಖಾರವನ್ನು ಜಾಸ್ತಿ ಹೊಂದಿದೆ. ಇವು ಕೂಡ ಮೆಣಸಿನಕಾಯಿ ತಳಿಗಳು, ಇವು ಖಾರವನ್ನು ಜಾಸ್ತಿ ಹೊಂದಿದೆ. ಹಸಿ ಮತ್ತು ಒಣ ರೂಪದಲ್ಲಿ ಇವುಗಳನ್ನು ಬಳಸಬಹುದು. ಹಾಗೆ ಇನ್ನೆರಡು ತಳಿಗಳು ಕೂಡ ಸುದ್ದಿಯಲ್ಲಿದೆ. ಒಂದು ಅರ್ಕಾ ಯಶಸ್ವಿ ಮತ್ತು ಅರ್ಕಾ ಗಗನ್ ಮತ್ತು ಅರ್ಕಾ ಯಶಸ್ವಿ. ಈ ತಳಿಗಳೇನು ಮಾಡುತ್ತೆ, ಒಂದು ವೈರಸ್ನ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. 80% ವೈರಸ್ ನಿರೋಧಕ ಶಕ್ತಿಯನ್ನು ಅರ್ಕಾ ಯಶಸ್ವಿ, ಅರ್ಕಾ ಗಗನ್ ಹೊಂದಿರುತ್ತೆ. ಮುಖ್ಯವಾಗಿ ಮೆಣಸಿನಕಾಯಿಯಲ್ಲಿ ಬರುವಂತಹ ಒಂದು ವೈರಸ್ ಯಾವುದು ಅಂತಂದರೆ ಥ್ರಿಪ್ಸ್ ಬರುತ್ತೆ. ಇಲ್ಲಿ ಥ್ರಿಪ್ಸ್ ಮುಖ್ಯವಾಗಿ ಈ ಒಂದು ಕೃಷಿ ಬೆಳೆಗೆ ಬಾಧಿಸುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ
ಮೇನ್ ಆಗಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಏನು KPSC ಮೂಲಕ ಕಾಲ್ ಆಗುತ್ತೆ ನೆಕ್ಸ್ಟ್ ಆ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ PCPS ಅಲ್ಲಿ ಕೇಳೋಕೆ ಕಮ್ಮಿ ಚಾನ್ಸಸ್ ಇದೆ, ಬಟ್ ನಿಮ್ಮ AO ಮತ್ತು AO ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಕಂಪನಿ ರೈಲು ಪ್ರಯಾಣಿಕರಿಗೆ ಆಹಾರ ಪೂರೈಕೆ ಮಾಡಲು ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಜೊಮ್ಯಾಟೊ ಮಾತ್ರ, ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಮಾತ್ರ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸ್ವಿಗ್ಗಿ ಕಂಪನಿ ಏನಿದೆ, ಫುಡ್ ಆ್ಯಪ್ ಕಂಪನಿ ಏನಿದೆ, ಇದು ರೈಲ್ವೆ ಪ್ರಯಾಣಿಕರಿಗೆ ಆಹಾರವನ್ನು ಪೂರೈಕೆ ಮಾಡೋಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಮುಖ್ಯವಾಗಿ ಈ ಒಂದು ಮೊದಲ ಹಂತದಲ್ಲಿ 4 ರೈಲ್ವೆ ನಿಲ್ದಾಣಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಬೆಂಗಳೂರು, ಭುವನೇಶ್ವರ್, ವಿಶಾಖಪಟ್ಟಣ ಮತ್ತು ವಿಜಯವಾಡ. ಸೊ ಈ ಒಂದು ಸ್ಥಳದಲ್ಲಿ ಇದನ್ನು ಜಾರಿಗೆ ತರ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ದೇಶದಾದ್ಯಂತ ಇದನ್ನು 59 ರೈಲ್ವೆ ನಿಲ್ದಾಣಗಳಲ್ಲಿ ಜಾರಿಗೆ ತರುವಂತಹ ಉದ್ದೇಶ ಇದೆ. ಹಾಗೆ ರೀಸೆಂಟ್ ಆಗಿ ಅಮೃತ್ ಭಾರತ್ ಸ್ಟೇಷನ್ ಅನ್ನುವಂತಹ ಯೋಜನೆ ಕೂಡ ಸುದ್ದಿಯಲ್ಲಿದೆ. ಅಮೃತ್ ಭಾರತ್ ಸ್ಟೇಷನ್ ಏನು ಈ ಯೋಜನೆ ಉದ್ದೇಶ ಅಂದರೆ ರೈಲ್ವೆ ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿ ಮಾಡೋದು ಇದರ ಉದ್ದೇಶ ಆಗುತ್ತೆ. ರೈಲ್ವೆ ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿ ಮಾಡೋದು ಇದರ ಉದ್ದೇಶ ಆಗುತ್ತೆ. ಮುಂದಿನ ಪ್ರಶ್ನೆ, ದೇಶದ ಮೊದಲ ನೀರೊಳಗಿನ ಮೆಟ್ರೋಗೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್, ರಾಜಸ್ಥಾನ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ದೇಶದ ಮೊದಲ ನೀರೊಳಗಿನ ಮೆಟ್ರೋಗೆ ಚಾಲನೆಯನ್ನು ನೀಡಿದ್ದಾರೆ. ಯಾರು ಚಾಲನೆ ನೀಡಿದ್ದಾರೆ ಅಂತಂದರೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡ್ತಾರೆ. ದೇಶದ ಮೊದಲ ಜಲಾಂತರ್ಗತ ಸುರಂಗ ಮೆಟ್ರೋ ರೈಲ್ವೆ ಯೋಜನೆ ಇದಾಗುತ್ತೆ. ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡ್ತಾರೆ. ಈ ಒಂದು ರೈಲ್ ಏನಿದೆ, ಮೆಟ್ರೋ ರೈಲ್ ಏನಿದೆ, ಹೌರಾ ಮತ್ತು ಕೋಲ್ಕತ್ತಾ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. 16.6 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಮಾರ್ಗ ಇರುತ್ತೆ. ಇದರ ಉದ್ದ ಎಷ್ಟು? 16.6 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿರುತ್ತೆ. ಮುಖ್ಯವಾಗಿ 10.8 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಇದರಲ್ಲಿ ಮುಖ್ಯವಾಗಿ ಭೂಮಿಯ ಒಳಗಡೆ ಕಂಡುಬರುತ್ತೆ. ನದಿಯ 16 ಮೀಟರ್ ಆಳದಲ್ಲಿ ರೈಲು ಸಾಗುವುದು ಇದರ ವಿಶೇಷತೆ ಆಗುತ್ತೆ. ಹೌರಾ ಮೈದಾನ ಏನಿದೆ ಇದು ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸ್ಟೇಷನ್ ಆಗುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸ್ಟೇಷನ್ ಯಾವುದು ಅಂತ. ಅದು ಹೌರಾ ಮೈದಾನ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸ್ಟೇಷನ್ ಆಗುತ್ತೆ. ಇನ್ನು ರೀಸೆಂಟ್ ಆಗಿ ಚಾಲಕರಹಿತ ಮೆಟ್ರೋ ಕೂಡ ಸುದ್ದಿಯಲ್ಲಿದೆ. ಚಾಲಕರಹಿತ ಮೆಟ್ರೋನ ಎಲ್ಲಿ ಕಾರ್ಯಾರಂಭ ಮಾಡಿದ್ದಾರೆ? ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಕಾರ್ಯಾರಂಭ ಮಾಡಿದ್ರು. ಈ ಚಾಲಕರಹಿತ ಏನು ಮೆಟ್ರೋ ಏನು ಬರುತ್ತೆ, ಡ್ರೈವರ್ಲೆಸ್ ಮೆಟ್ರೋ, ಸೊ ಇದನ್ನ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತಮಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಯಾವ ರಾಜ್ಯದಲ್ಲಿ ಇದು ಇದೆ, ದೇಶದ ಮೊದಲ ನೀರೊಳಗಿನ ಮೆಟ್ರೋ, ಮತ್ತು ಯಾವ ನದಿಯಲ್ಲಿ ಕಂಡು ಬರುತ್ತೆ? ಇದು ಹೂಗ್ಲಿ ನದಿಯಲ್ಲಿ ಕಂಡು ಬರುತ್ತೆ. ಯಾರು ಇನಾಗ್ರೇಟ್ ಮಾಡಿದ್ರು? ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ರಿಮೈನಿಂಗ್ ಪಾಯಿಂಟ್ಸ್ಗಳು ತಮ್ಮ ನಾಲೆಡ್ಜ್ಗೂ ಕೂಡ ಇಂಪಾರ್ಟೆಂಟ್ ಮತ್ತು KS ಲೆವೆಲ್ಗೆ ಕೂಡ ಕೆಲವೊಂದು ಬಾರಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಕರ್ನಾಟಕದ 223 ತಾಲೂಕುಗಳಲ್ಲಿ ಬರ ಘೋಷಣೆಯಾಗಿದ್ದು 194 ತಾಲೂಕುಗಳು ತೀವ್ರವಾದಂತಹ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಎರಡನೇದಾಗಿ ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಡುತ್ತೆ. ಮೂರನೇದಾಗಿ ಓದಿದ ಶಾಲೆಗಳ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳು ಕೈ ಜೋಡಿಸಲು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ರೀಸೆಂಟ್ ಆಗಿ ಚಾಲನೆಯನ್ನು ನೀಡ್ತಾರೆ. ತಾವು ಏನು ಓದಿರ್ತಾರೆ ಆ ಶಾಲೆಗಳ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳು, ಅಲ್ಲಿ ಕಲಿತಂತಹ ಹಳೆಯ ವಿದ್ಯಾರ್ಥಿಗಳು ಆರ್ಥಿಕ ಸಹಾಯವನ್ನು ಮಾಡುವುದರ ಮೂಲಕ ಕೈ ಜೋಡಿಸಬೇಕು ಅಂತ ಹೇಳಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಕಾರ್ಯಕ್ರಮದ ಉದ್ದೇಶ. ಇದನ್ನ ಸಿದ್ದರಾಮಯ್ಯನವರು ಚಾಲನೆ ನೀಡ್ತಾರೆ. ಸಿದ್ದರಾಮಯ್ಯನವರು ಹಲವಾರು ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಜೆಟ್. ಸೊ ರೀಸೆಂಟ್ ಆಗಿ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಾರಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಸೊ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಒಬ್ಬ ರಾಜಕಾರಣಿ, ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು ಆಗ್ತಾರೆ. ಹಾಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂಥವರ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಬರ್ತಾರೆ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರ್ತಾರೆ. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಟೆಲಿಗ್ರಾಮ್ ಪೇಜನ್ನು ಕೂಡ ತಾವು ಫಾಲೋ ಮಾಡ್ಬೋದು.
ಮತ್ತು ಜಾಯಿಂಟ್ ರೂಲರ್ನ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಯಿಂಟ್ ರೂಲರ್ನ ಜಾಲತಾಣ ಕೂಡ ಇದೆ. ನಮ್ಮ ಜಾಯಿಂಟ್ ರೂಲರ್ ಆ್ಯಪ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ತಾವು ಆ್ಯಪನ್ನು ಮತ್ತು ವೆಬ್ಸೈಟನ್ನು ಚೆಕ್ ಮಾಡ್ಕೋಬೋದು. ಮತ್ತು KS ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಈ ಕೋರ್ಸ್ಗಳ ಬಗ್ಗೆ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ಸಲ ಆ್ಯಪ್ಗೆ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.